ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಏನಿಲ್ಲ, ಇವತ್ತು ಕೇಸರ್ದು ಶ್ರೀಖಂಡ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಅದಕ್ಕೇನು ಬೇಕು ಅಂದರೆ ಯೋಗರ್ಟು ಈ ಥರ ಬಟ್ಟೆಯಲ್ಲಿ ಹ್ಯಾಂಗ್ ಮಾಡಬೇಕು ಕರ್ಡ್ನ. ಅವಾಗ ನೀರೆಲ್ಲ ಹೊರಗೆ ಬಂದುಬಿಡುತ್ತೆ. ಆಮೇಲೆ ಅದರಲ್ಲಿ ಮಾಡಬೇಕು. ಅದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ಇದನ್ನು ಈ ಜಾರಲ್ಲಿ ಹಾಕಿ ಇದನ್ನು ಹಾಕಿ ಹಿಂಗೆ ಇಡ್ತೀನಿ. ಅದಕ್ಕೆ ಬೇರೆ ಏನೇನು ಬೇಕು ಅಂದರೆ ಇದು ರೋಸ್ ಪೆಟಲ್ಸ್ ಡ್ರೈ ಆಗಿರೋದು, ಇದು ಪಿಸ್ತಾ ಬಾದಾಮು ಮೇಲ್ಗಡೆ ಗಾರ್ನಿಷ್ ಮಾಡೋಕ್ಕೆ, ಇದು ಅಷ್ಟೇ ಸಾಫ್ರಾನು ಅದು ಗಾರ್ನಿಷ್, ಇದು 4 ಗಾರ್ನಿಷ್ ಮಾಡೋಕ್ಕೆ. ಇದು ಸಿರಪ್ಪು, ಕೇಸರ್ ಸಿರಪ್. ಮ್ಯಾಂಗೋ ಇದ್ದರೆ ಮ್ಯಾಂಗೋಲಿ ಮಾಡ್ಬೋದು. ನಾನು ಇವಾಗ ಮ್ಯಾಂಗೋ ಇಲ್ಲ, ಅದಕ್ಕೆ ಕೇಸರ್ ಸಿರಪ್ಪಲ್ಲಿ ಮಾಡ್ತಾಯಿದ್ದೀನಿ. ಆಮೇಲೆ ಯೋಗರ್ಟು, ಇದು ನಟ್ಸ್ನೆಲ್ಲ ಕ್ರ್ಯಾಕ್ ಮಾಡೋಕ್ಕೆ, ಲೈಕ್ ಬ್ರೇಕಪ್ ಮಾಡೋಕ್ಕೆ, ಚಾಪ್ ಅಂತ ಅದು ಮಾಡೋಕ್ಕೆ ಇದಿಷ್ಟು ಬೇಕು. ಇವಾಗ ಇದಕ್ಕೆ ಇದು ಹಾಕ್ಬೇಕು ನಾನು. ಆಮೇಲೆ ಇದೆಲ್ಲ ಅದನ್ನು ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಡಬೇಕು. ತೊಳೆದಿದ್ದೀನಿ ಇವಾಗ ತಾನೇ, ಸೊ ನೀರು ಚೆಲ್ತಾ ಇರೋದು ನಾನು. ಅದಕ್ಕೆ ನೀರು ಇರಬಾರ್ದು. ಅದಕ್ಕೆ ಇದು ನಾನೇ ಮಾಡಿರೋದು. ಟಿ ವಿದು ಫಿಲ್ಟ್ರ್ ಮಾಡ್ತೀವಲ್ವ, ಅದು ಮುರಿದೋಯ್ತು. ಸೊ ಅದರಲ್ಲಿ ಈ ಥರ ಹ್ಯಾಂಗ್ ಮಾಡೋಕ್ಕಾಗತ್ತೆ ಅಂಥೇಳಿ ಇಟ್ಕೊಂಡಿದ್ದೀನಿ. ಈ ಥರ ಹಾಕ್ತಾಯಿದ್ದೀನಿ. ಆ 4 ಕಂಟೈನರ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಇಷ್ಟು ಸಾಕೀಗ. ಈಗ ಮೇಲ್ಗಡೆ ನಾನು ಸ್ವಲ್ಪ ಎತ್ತಿ ಟ್ವಿಸ್ಟ್ ಮಾಡ್ತೀನಿ. ಏನು ಅಂತ ಹೇಳಿದ್ರೆ, ಕೆಳಗಡೆ ಜಾಗ ಇರುತ್ತೆ ನೀರು ಇಳಿಯೋಕ್ಕೆ, ಅದರಿಂದ. ಇವಾಗಲೇ ಎಷ್ಟೊಂದು ನೀರು ಇಳಿದಿದೆ ನೋಡಿ. ಇನ್ನೂ ಫುಲ್ ಇಳಿದ್ಬಿಡುತ್ತೆ. ಇನ್ನೊಂದು ಅರ್ಧದಿಂದ 3/4 ಗಂಟೆ ಇಲ್ಲ ಮ್ಯಾಕ್ಸ್ 1 ಅವರ್ ಇಟ್ಬಿಟ್ಟು ಮಿಕ್ಕಿದೆಲ್ಲ ಪ್ರಾಸೆಸ್ ಮಾಡ್ಬೋದು. ತೋರಿಸ್ತೀನಿ. ತುಂಬ ಅಂದರೆ ತುಂಬ ಈಸಿ. ಇವಾಗ ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ ನಾನು, ಸ್ವಲ್ಪ ತಣ್ಣಕ್ಕೆ ಇರಲಿ ಅಂತ. ಈಗ ನಟ್ಸ್ನೆಲ್ಲ ಬ್ರೇಕ್ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ನಾನು ಮಾಡ್ಕೊತೀನಿ. ಈ ಥರ ಆಗಿರುತ್ತೆ. ಇದೆಲ್ಲ ಒಟ್ಟಿಗೆ ಹಾಕಿಟ್ಕೊಳ್ಳೋಣ. ಇದೊಂದು ಸ್ವಲ್ಪ, ಇದು ಒಂದು ಸ್ವಲ್ಪ. ರೋಸ್ ಪೆಟಲ್ಸ್ ಇದು. ಇದು ನಟ್ಸು, ಇದು ಬಾದಾಮಿ ಸ್ವಲ್ಪನೇ ಹಾಕೊಂಡು ಮಾಡ್ಕೋಬೇಕು. ಯಾಕಂದರೆ ಸ್ವಲ್ಪ ದೊಡ್ಡದಿರೋದ್ರಿಂದ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಹಾಕಿದ್ರೆ ಸಾಕು. ಇದಿಷ್ಟು ಬೇಡ. ಎಲ್ಲ ರೆಡಿಯಾಗಿದೆ. ಇದು ಮೇಲ್ಗಡೆ ಹಾಕಿದ್ರೆ ಆಯಿತು ಸಾಫ್ರಾನ್ನ. ಈಗ ನೋಡಿ ಇಷ್ಟು ನೀರು ಬಂದಿದೆ ಅದ್ರದ್ದು. ಇದನ್ನೇನು ಮಾಡಬೇಕು ಅಂದರೆ, ಈಗ ಥರ ಸುಮ್ಮನೆ ಹಿಂಗೆ ತೆಗೆದು ಹಿಂಗಂದರೆ ಎಲ್ಲ ಹೊರಗೆ ಬಂದ್ಬಿಡುತ್ತೆ ಅಷ್ಟೇ. ಸ್ವಲ್ಪ ಸ್ಪೂನ್ ತರ್ತೀನಿ.
ಥರದೊಂದು ಹಾಳಾಗಿರೋದು ಇದ್ದರೆ ಅದ್ರಲ್ಲಿ ಮಾಡಿಕೊಂಡ್ರೆ ಈಸಿ ನಮಗೆ ಮಾಡ್ಕೊಳ್ಳೋಕ್ಕೆ. ಪನ್ನೀರ್ ಮಾಡೋಕ್ಕೆ ಎಲ್ಲದಕ್ಕೂ. ಬಟ್ ಪನ್ನೀರ್ಗೆ ಅಂದರೆ ಸ್ವಲ್ಪ ಜಾಸ್ತಿ ದೊಡ್ಡದು ಸೈಜ್ ಬೇಕು. ಇವಾಗ ಇದನ್ನು ಹಾಕಿಡ್ತೀನಿ. ಈ ನೀರೇನು ವೇಸ್ಟ್ ಆಗೋಲ್ಲ. ನಾವು ಯಾವ್ದಾರು ಕುಕ್ ಮಾಡೋತ್ತಿಗೆ ಹಾಕ್ಕೊಬಿಡ್ಬೋದು. ಅದನ್ನು ಮಜ್ಜಿಗೆ ಥರನೂ ಮಾಡ್ಕೊಬೋದು. ಈಗ ಇದಕ್ಕೆ ಸಿರಪ್ ಸಾಫ್ರಾನ್ದು ಹಾಕ್ತಾಯಿದ್ದೀನಿ ನಾನು. ನೀವು ಮ್ಯಾಂಗೋನೂ ಹಾಕ್ಕೊಬೋದು, ಮ್ಯಾಂಗೋದ್ರಲ್ಲೂ ಮಾಡ್ತಾರೆ. ಇದರಲ್ಲೇ ಶುಗರ್ ಇರೋದ್ರಿಂದ ನಾನು ಶುಗರ್ ಆ್ಯಡ್ ಮಾಡ್ತಾಯಿಲ್ಲ. ಈಗ ಅದನ್ನು ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಆಮೇಲೆ ಹಾಕಬೇಕು. ಮ್ಯಾಂಗೋ ಪಲ್ಪು ಸಿಕ್ಕತ್ತಲ್ಲ, ಅದರಲ್ಲೂ ಮಾಡ್ಬೋದು. ಅದನ್ನು ಅಷ್ಟೇ ಹ್ಯಾಂಗ್ ಮಾಡಬೇಕು. ಸ್ವಲ್ಪ ಗಟ್ಟಿ ಬರೋಕ್ಕಿಲ್ದಿರ ಅದನ್ನು ಸ್ವಲ್ಪ ವಾಟ್ರಿ ಆಗಿರುತ್ತೆ. ಹ್ಯಾಂಗ್ ಮಾಡಿಬಿಟ್ಟು ಮಾಡ್ಬೋದು. ಚೆನ್ನಾಗಿ ಬೀಟ್ ಮಾಡಿದ್ರೆ ಕಲರು ಅದೇ ಅದರಲ್ಲೇ ಆ್ಯಡ್ ಆಗಿದೆ, ನಾವು ಹಾಕೋದು ಬೇಡ. ಈ ಥರ ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಸ್ಮೂತನ್ನು ಔಟ್ ಮಾಡಿದ್ರೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡೋಗು. ಆಯಿತು. ಇದರಲ್ಲಿ ಹಾಕಬೇಕು. ಇವಾಗ ನಟ್ಸ್ ಆ್ಯಡ್ ಮಾಡಬೇಕು. ಆಮೇಲೆ ಸಾಫ್ರಾನ್. ಫ್ರಿಜ್ಜಲ್ಲಿ ಹಾಕಬೇಕೀಗ. ಕರೆಕ್ಟಾಗಿ 4 ಕೇಕ್ ಆಗಿದೆ. ಇವಾಗ ನಟ್ಸ್ ಹಾಕಬೇಕು. ಸ್ವಲ್ಪ ಸಾಫ್ರಾನು, ಎಲ್ಲ ರೆಡಿಯಾಗಿದೆ. ಈಗ ಫ್ರಿಜ್ಜಲ್ಲಿ ಹಾಕಬೇಕು ಇದನ್ನೆಲ್ಲ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ತಿನ್ನೋಕ್ಕೆ ಕೊಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಎಂಜಾಯ್ ಮಾಡಿ. ಈ ಥರ ಇರುತ್ತೆ. ಸ್ಪೂನ್ ಹಾಕ್ಕೊಂಡು ತಿನ್ನೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮಾಡ್ಕೊಂಡು ತಿನ್ನಿ. ಓಕೆ, ಬಾಯ್.